ಈಗಾಗಲೇ ರಾಜ್ಯದಲ್ಲಿ ಒಂದಾದ್ರ ಮೇಲೊಂದರಂತೆ ಬೆಲೆ ಏರಿಕೆಯನ್ನು ಕಂಡಿರುವಂತಹ ಜನರಿಗೆ, ಅದರಲ್ಲೂ ಪ್ರಯಾಣಿಕರಿಗೆ ಇವತ್ತು ಮೆಟ್ರೋ ದರ ಏರಿಕೆಯೂ ಕೂಡ ಒಂದು ಕಡೆ ಶಾಕ್ ನೀಡಿರುವಂತಹದ್ದು. ಈಗಾಗಲೇ ಈ ಹಿಂದೆ BMRCL ಕೂಡ ಮೆಟ್ರೋ ಬೆಲೆ ಏರಿಕೆ, ಪ್ರಯಾಣ ದರ ಏರಿಕೆ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗಿತ್ತು. ಡೆಲ್ಲಿಯಲ್ಲಿ ಕೂಡ ಅಂದರೆ ಡೆಲ್ಲಿ ಮತ್ತು ಹಾಂಗ್ಕಾಂಗ್ ಅಧಿಕಾರಿಗಳ ಜೊತೆಗೂ ಕೂಡ ಸಭೆಯನ್ನು ಮಾಡಿ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿರುವಂಥದ್ದು. ಸೊ ಅದಾದ ಬಳಿಕ ಇಂದು ನಿನ್ನೆ ಮೆಟ್ರೋ BMRCL ಅಧಿಕೃತ ಮಾಹಿತಿಯನ್ನು ಹೊರಡಿಸುತ್ತೆ. ಮೆಟ್ರೋ ದರ, ಪ್ರಯಾಣ ದರದಲ್ಲಿ ಏರಿಕೆ ಮಾಡೋದ್ರ ಬಗ್ಗೆ ಇವತ್ತಿನಿಂದ ಪ್ರಯಾಣದ ದರದಲ್ಲಿ ಏರಿಕೆ ಆಗಿರುವಂಥದ್ದು. ಇದೀಗ ನೀವು ನೋಡ್ತಾ ಇರ್ಬೋದು, ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ನಾನಿದ್ದೀನಿ, ಮೆಜೆಸ್ಟಿಕ್ನಲ್ಲಿ ಇರುವಂತಹ ಮೆಟ್ರೋ ಸ್ಟೇಷನ್ನಲ್ಲಿ. ಇಲ್ಲಿ ಕೂಡ ಈಗಾಗಲೇ ಬೆಲೆ ಏರಿಕೆ ಆದರೂ ಕೂಡ ಜನರು ಹೆಚ್ಚಾಗಿ ಅವಲಂಬಿತ ಆಗಿರೋದು ಅಂತಂದರೆ ನಮ್ಮ ಮೆಟ್ರೋದ್ರ ಮೇಲೆ ಹೆಚ್ಚಾಗಿ ಅವಲಂಬಿತ ಆಗಿರೋದ್ರಿಂದಾಗಿ ಜನರು ಓಡಾಡ್ತಾ ಇರುವಂಥದ್ದು. ಇಲ್ಲಿ ಪಬ್ಲಿಕ್ಸ್ ಕೂಡ ಜನರು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ಸೋಂತಹ ಪ್ರಯತ್ನ ಮಾಡ್ತೀನಿ. ಸರ್, ನೀವು ಸಹ ಈಗ ಮೆಟ್ರೋದಲ್ಲಿ ಓಡಾಡ್ತಾ ಇದ್ದೀರಾ, ಇವತ್ತಿಂದ ಬೆಲೆ ಏರಿಕೆ ಆಗಿದೆ ಸರ್, ಏನು? ಫಸ್ಟ್ ಆಫ್ ಆಲ್ ಮೇಡಮ್, ಇದು ಒಂದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನಮ್ಮ ದುಡ್ಡಿಂದ ಕಟ್ಟಿರೋದು. ನೀವು ಪೆಟ್ರೋಲ್ ತೆಗೆದು ನೋಡಿ ಸರ್, ಪೆಟ್ರೋಲ್ ಸ್ಟೇಟ್ ಗೌರ್ಮೆಂಟ್ದು ಪೆಟ್ರೋಲ್ ಚಾರ್ಜಲ್ಲಿ ಪೆಟ್ರೋಲಲ್ಲಿ ಕೂಡ ಸೆಸ್ ಕಟ್ಟಿದ್ದೀವಿ, ಮೆಟ್ರೋ ಸೆಸ್ ಅಂತ. ಜನಗಳು ಎಲ್ಲದೂ ಟ್ಯಾಕ್ಸ್ ಕಟ್ಬಿಟ್ಟು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಇವ್ರು ಮೆಟ್ರೋ ಕಟ್ಟಿರೋದು. ಸೆಂಟ್ರಲ್ ಗೌರ್ಮೆಂಟಲ್ಲೂ ಟ್ಯಾಕ್ಸ್ ಹೋಗಿದೆ, ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹೋಗಿದೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಕಟ್ಬಿಟ್ಟು ಇವತ್ತು ನಮ್ಮ ಮೇಲೆ ಎಕ್ಸ್ಟ್ರಾ ತೆರಿಗೆ ಹಾಕ್ತಾರಂದರೆ ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಚೇಂಜ್ ಮಾಡಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಇದು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಚೇಂಜ್ ಮಾಡಬೇಕು. ಯಾಕೆ ಮೆಟ್ರೋ ಓಪನ್ ಮಾಡಿದ್ದೆ ಸರ್? ಟ್ರಾಫಿಕ್ಕು ಕಡಿಮೆ ಆಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟು ರೇಟ್ ಕಡಿಮೆ ಇದ್ದಷ್ಟು ಜನಗಳು ಟ್ರಾಫಿಕ್ಕನ್ನು ಅವ್ರ ಗಾಡಿ ತೊಗೊಳ್ಳಲ್ಲ, ಕಾರ್ ತೊಗೊಳ್ಳಲ್ಲ, ಮೆಟ್ರೋದಲ್ಲಿ ಓಡಾಡ್ತಾರೆ ಅಂತ ಬಂದಿತ್ತು. ಇವತ್ತು 100-150 ರೂಪಾಯಿ ಆಗ್ಬಿಟ್ರು ದಿನ ಓಡಾಡೋಕ್ಕೆ. ನಾನು ಗಾಡಿಯಲ್ಲೇ ಓಡಾಡ್ತೀನಿ, ನಾನು ಗಾಡಿಯಲ್ಲಿ ಆರಾಮಾಗಿ ಓಡಾಡ್ತೀನಿ. ನಾನು ಕ್ಯೂವಲ್ಲಿ ಬಂದು ಇಟ್ಕೊಂಡಿದ್ದೆಲ್ಲ ಬೇಕಾಗಿಲ್ಲ ನನಗೆ. ಸೊ ಇವಾಗ ಫೈನಲ್ ಏನಾಗುತ್ತೆ, ಮತ್ತೆ ನೀವು ಏನಕ್ಕೆ ಪರ್ಪಸ್ ಮೆಟ್ರೋ ಕಟ್ಟಿದ್ದೀರಾ ಅಂದರೆ ಟ್ರಾಫಿಕ್ ಕಡಿಮೆ ಆಗಬೇಕು, ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಬೇಕಂತ ಅದು ಕಟ್ಟಿರೋದು. ಇವತ್ತು ನೀವು ಇದನ್ನು ಇಷ್ಟು ಬೆಲೆ ಏರಿಕೆ 50%, 100% ಜಾಸ್ತಿ ಮಾಡ್ತೀರಾ ಅಂದರೆ ಜನಗಳು ಓಡಾಡಲ್ಲ, ಬಿಟ್ಬಿಡ್ತಾರೆ. ಮತ್ತೆ ನೀವು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇದನ್ನು ನೀವು ಶ್ರೀಮಂತರಿಗೆ ಇಟ್ಕೊಳ್ಳಿ, ಯಾರು AC ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರಲ್ಲ ಅವ್ರು ಓಡಾಡ್ತಾರೆ. ಈಗ ಮಧ್ಯಮ ವರ್ಗದವರು, ಜನಸಾಮಾನ್ಯರು ಓಡಾಡೋಕ್ಕೆ ಆಗಲ್ಲ. ಈಗಾಗಲೇ ನೋಡಿದ್ವಿ ನಾವು, ಏನಾದರೂ ಸ್ವಲ್ಪ ಬಟ್ಟೆ ಕೊಳೆ ಆಗಿದ್ರೆ ಒಳಗಡೆ ಬಿಡಲ್ಲ ಇವರು, ಆಯಿತಾ? ಸೊ ಇವೆಲ್ಲರೂ ಶ್ರೀಮಂತರಿಗೆ ಇದನ್ನು ಮೆಟ್ರೋ ಚೇಂಜ್ ಮಾಡಿಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ತೆಗೆದುಬಿಟ್ಟು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಮಾಡಿ ರಾಜ್ಯ ಸರ್ಕಾರಕ್ಕೆ ನಾವು ಚೀಮಾರಿ ಹಾಕ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಇದು ಇನ್ವಾಲ್ವ್ ಆಗಿದೆ, ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ಎರಡೂ ಗೌರ್ಮೆಂಟ್ ಕೂಡ ಸೇರಿ ಜನಗಳ ಮೇಲೆ ಇವತ್ತು ತೆರಿಗೆ ಭಾರ ಹಾಕಿದ್ದಾರೆ, ಬೆಲೆ ಏರಿಕೆ ಮಾಡ್ತಾರೆ. BMTC ಜಾಸ್ತಿ ಆಗಿದೆ, KSRTC ಜಾಸ್ತಿ ಆಗಿದೆ. ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ. ಕೂಡಲೇ ಸರ್ಕಾರ ಮೆಟ್ರೋ ಫೇರ್ಗಳನ್ನ ಆಸ್ ಇಟ್ ಈಸ್ ಇಡಬೇಕು. ಇಡೀ ಇಂಡಿಯಾದಲ್ಲಿ ತೊಗೊಂಡ್ರೆ ಇಟ್ ಇಸ್ ದ ಹೈಯೆಸ್ಟ್ ರೇಟ್ ಜಾಸ್ತಿ ಮಾಡಿದೆ. ನಮ್ಮ ದುಡ್ಡಿಂದನೇ ಕಟ್ಬಿಟ್ಟು ನಮಗೆ ನೀವು ಎಕ್ಸ್ಟ್ರಾ ತೆರಿಗೆ ಹಾಕ್ತೀವಿ. ಇದು ಕಟ್ಟಿರೋದು ನಮ್ಮ ದುಡ್ಡಿಂದ ಈ ಸರ್ಕಾರ ಮರಿ ಭಾವಿಸ್ತಾ ಇದ್ದಾರೆ. ಅದಕ್ಕೆ ಕೂಡಲೇ ಸರ್ಕಾರ ಇದನ್ನ ಬೆಲೆ ಏರಿಕೆ ಕಡಿಮೆ ಮಾಡಬೇಕು ಅಂತ ಮೆಟ್ರೋಗೂ ನಾವು ಡಿಮ್ಯಾಂಡ್ ಮಾಡ್ತೀವಿ. ಇಲ್ಲಾಂದ್ರೆ ಜನಸಾಮಾನ್ಯರು ಒಳಗಡೆ ಪ್ರತಿಭಟನೆ ಮಾಡಲು ಮಾಡಿಬಿಡ್ತಾರೆ. ಸೊ ಇಲ್ಲಿ ಸಾಕಷ್ಟು ಜನರು ಈಗಾಗಲೇ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ, ಅವರು ಸಹ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಎಲ್ಲ ಒಂದು ಕಡೆ ಮೆಟ್ರೋ ಅಧಿಕಾರಿಗಳೇ ಬೆಲೆ ಏರಿಕೆ ಮಾಡಿ ನಮ್ಮ ಮೇಲೆ, ಜನಸಾಮಾನ್ಯರ ಮೇಲೆ ಹೇರ್ತಾ ಇದ್ದೆ ಅನ್ನುವಂಥದ್ದು ಅವ್ರು ಹೇಳಿದ್ರು. ಯಾಕಂತಂದರೆ ಇಲ್ಲಿ ಓಡಾಡುವುದಕ್ಕೂ ಸಹ ಕಷ್ಟ ಆಗುತ್ತೆ. ಆ ದುಡ್ಡಲ್ಲೇ ನಾನು ಗಾಡಿಗೆ ಪೆಟ್ರೋಲ್ ಹಾಕಿದ್ರೆ ನನ್ನ ಅಂದರೆ ದಿನಚರಿ ಪೂರ್ತಿ ಸಂಪೂರ್ಣವಾಗಿ ನಾವು ಹೋಗ್ಬೋದು, ಮೆಟ್ರೋ ಮೇಲೆ ಅವಲಂಬಿತ ಆಗೋದನ್ನು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿರುವ ಜನರು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಸೊ ಇನ್ನಾದರೂ BMRCL ಈ ಕುರಿತು ಜನರ ಅಭಿಪ್ರಾಯಗಳನ್ನು ತಿಳ್ಕೊಂಡ ಮೇಲೆ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.